ಶುಭೋದಯ ಮಕ್ಕಳೇ, ಹೇಗಿದ್ದೀರಾ ಎಲ್ರು? ಈ ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ ಇರುವಂತಹ ಈ ಸಮಯದಲ್ಲಿ ಎಲ್ರು ತುಂಬಾ ಹುಷಾರಾಗಿರ್ಬೇಕು. ಯಾರು ಕೂಡ ಅನಗತ್ಯವಾಗಿ ಮನೆಯಿಂದ ಹೊರಗಡೆ ಹೋಗ್ಬೇಡಿ. ಹಾಗೆ ಹೋದ್ರೂ ಕೂಡ ಸಾಮಾಜಿಕ ಅಂತರವನ್ನ ಪಾಲಿಸಿ, ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ, ಹಾಗೆ ಸ್ಯಾನಿಟೈಸರ್ ಬಳಸಿ. ಮತ್ತೆ ಇನ್ನೊಂದು ವಿಷಯ ಮಕ್ಕಳೇ, ನಿಮ್ ಪೋಷಕರೆಲ್ಲರೂ ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಇನ್ನೂ ವ್ಯಾಕ್ಸಿನ್ ತಗೊಳ್ಳಿಲ್ಲ ಅಂತಂದ್ರೆ ಈ ತರಗತಿ ಮುಗ್ದಾಗಿ ಹೋಗಿ ನಿಮ್ಮ ಪೋಷಕರಿಗೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹೇಳಿ. ಅದರಿಂದ ಏನು ಉಪಯೋಗ ಅಂತ ನೀವು ಅವರಿಗೆ ತಿಳಿಸಿ. ಹಾಗೆ ಅವರಿಗೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಒತ್ತಾಯ ಮಾಡಿ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಇದನ್ನ ತಿಳಿಸಿ. ಅಪ್ಪ, ನೀವಿನ್ನೂ ವ್ಯಾಕ್ಸಿನ್ ತಗೊಂಡಿಲ್ಲ ತಾನೆ? ಬನ್ನಿ ಇವಾಗ್ಲೂ ಹೋಗಿ ವ್ಯಾಕ್ಸಿನ್ ತಗೊಳ್ಳಿ. ಏನಪ್ಪ ನಿಂದು? ಸುಮ್ಮನೆ ಅದೆಲ್ಲ ಹಾಕ್ಸ್ಕೊಂಡು ಏನೋ ಜ್ವರ ಬರುತ್ತಂತೆ, ಮೈಕೈ ನೋವೆಲ್ಲ ಬರುತ್ತೆ, ಆಮೇಲೆ ನನ್ಗೆ ಏನ್ ಕೆಲಸ ಮಾಡಕ್ಕಂತೂ ಆಗಕ್ಕಿಲ್ಲ. ಅದಕ್ಕೆ ನಾನು ವ್ಯಾಕ್ಸಿನ್ ಗಿಕ್ಸ್ಕೊಂಡು ಏನೋ ಹಾಕ್ಮಾಡಲ್ಲ. ಸುಮ್ಮನೆ ಹೋಗು. ಮತ್ತೆ ನಮ್ ಟೀಚರ್ ಹೇಳಿದ್ರು, ಯಾರೆಲ್ಲ ವ್ಯಾಕ್ಸಿನ್ ತಗೊಂಡಿಲ್ಲ ಇವಾಗ್ಲೂ ಹೋಗಿ ವ್ಯಾಕ್ಸಿನ್ ತಗೊಳಕ್ ಹೇಳಿ ಅಂತ. ಮತ್ತೆ ನೀವು ವ್ಯಾಕ್ಸಿನ್ ತಗೊಂಡ್ರೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಯಾರಾದ್ರೂ ಕೊರೋನಾ ಇರುವಂತ ವ್ಯಕ್ತಿ ಬಂದ್ರು ಕೂಡ ನಿಮ್ಗೆ ಕೊರೋನಾ ತಗುವಂತ ಲಕ್ಷಣ ತುಂಬಾ ಕಮ್ಮಿ ಇರುತ್ತೆ ಅಪ್ಪ. ಕೊರೋನಾ ಎಲ್ಲ ಸಿಟಿಲಿರೋ ಜನರಿಗೆ ಬರೋದು, ನಮ್ಮಂತ ಹಳ್ಳಿ ಜನರಿಗೆ ಬರಕಿಲ್ಲ. ಮತ್ತೆ ಸರ್ಕಾರಿ ಶಾಲೆಯಲ್ಲಿ ವ್ಯಾಕ್ಸಿನ್ ಕೊಡ್ತಿದಾರಂತೆ, ಬನ್ನಿ ಈಗಲೇ ಹೋಗಿ ಹಾಕ್ಸ್ಕೊಳ್ಳಿ. ನೀನೇನಲ್ಲ ಅಷ್ಟೇ, ನಾನು ಅದೆಲ್ಲ ಹಾಕ್ಸ್ಕೊಳಕಿಲ್ಲ. ಸುಮ್ಮನೆ ಹೋಗಪ್ಪ ನೀನು. ಏನೋ ರಾಮಣ್ಣ, ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ಇನ್ನೇ ಹೊಲ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ? ಮತ್ತೆ ನಮ್ಮ ಮಗ ಬಂದ್ಬಿಟ್ಟು ಏನೋ ಹೇಳ್ದ, ಅವ್ರ ಟೀಚರ್ ಹೇಳಿದಾರಂತ ವ್ಯಾಕ್ಸಿನ್ ಅನ್ನು ಹಾಕ್ಸ್ಕೋಬೇಕು ಅಂತ. ನೀನೇನು ಹಾಕ್ಸ್ಕೊಂಡಿದ್ಯಾ? ನಾನೇನು ಹಾಕ್ಸ್ಕೊಳಕಿಲ್ಲಪ್ಪ. ನಾನು ಹಾಕ್ಸ್ಕೊಳ್ಳೋದು ಬೇಡ, ನಮ್ಮಂತ ಹಳ್ಳಿ ಜನರಿಗೆಲ್ಲ ವ್ಯಾಕ್ಸಿನ್ ಎಲ್ಲ ಹಾಕಿ, ನಮ್ಗೇನು ಹಾಕಿಲ್ಲ. ಸರಿ ಬರ್ತೀನಿ. ನಮಸ್ಕಾರ ವೀಕ್ಷಕರೇ, ಈಗ ಬರ್ತಿದೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಏನು ಅಂದ್ರೆ, ಕೊರೋನಾ ಅಟ್ಟಹಾಸ ಇನ್ನೂ ಕೂಡ ಮುಗ್ದಿಲ್ಲ. ಅದರಲ್ಲೂ ಸಿಟಿಗಳಿಗಿಂತ ಹೆಚ್ಚಾಗಿ ಹಳ್ಳಿಗಳಲ್ಲೇ ತುಂಬಾ ಸೋಂಕು ಪತ್ತೆ ಆಗ್ತಿದೆ. ಹಳ್ಳಿಯಲ್ಲಿರುವಂತ ಜನರು ಯಾರು ಕೂಡ ವ್ಯಾಕ್ಸಿನ್ ತಗೊಳ್ಳಕ್ಕೆ ಮುಂದೆ ಹೋಗ್ತಿಲ್ಲ. ಅದಕ್ಕಾಗಿ ಹಳ್ಳಿಯಲ್ಲಿ ಇಷ್ಟೊಂದು ಸೋಂಕು ಪತ್ತೆ ಆಗ್ತಿದೆ ಅಂತ ನಮ್ಮ ವರದಿಗಾರರು ತಿಳಿಸ್ತಾ ಇದ್ದಾರೆ. ಹಲೋ, ನಾನೆಲ್ಲ ಕೇಳಿಸ್ತಿದೆ, ಹೇಳು. ಅಣ್ಣ, ನಿಮ್ ಗೆಳೆಯ ರಾಮಣ್ಣ ತೀರ್ ಹೋಗ್ಬಿಟ್ನಂತೆ. ಏನು? ರಾಮಣ್ಣ ತೀರ್ ಹೋದ್ನ? ಅಯ್ಯೋ, ಮೊನ್ನೆ ತಾನೆ ಹೊಲ್ದಲ್ಲಿ ಸಿಕ್ಕಿದ್ನಲ್ಲೋ. ಏನಾಯ್ತು ಅವ್ನಿಗೆ? ಅವ್ರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತಂತೆ. ಅವ್ರ ಮಗ ಎಷ್ಟು ಹೇಳಿದ್ರು ವ್ಯಾಕ್ಸಿನ್ ತಗೊಳ್ಳಿಲ್ವಂತೆ. ತಕೊಂಡಿದ್ರೆ ಬದುಕುಳಿತಿದ್ರು ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಮಗನ ಹೇಳಿದ್ದ ಕಣೋ, ವ್ಯಾಕ್ಸಿನ್ ತಗೋಬೇಕು ಅಂತ. ಇಲ್ಲ, ನಾನು ಇವಾಗಲೇ ಹೋಗಿ ತಗೊಳ್ತೀನಿ, ತುಂಬಾ ಭಯ ಆಗ್ತಿದೆ. ಅಯ್ಯೋ, ಅವನ ಹತ್ರನೇ ಬೇರೆ ಇದ್ದೆ, ಮಾಸ್ಕು ಹಾಕಿಟ್ಟಿಲ್ಲ. ನಾನು ಇವಾಗಲೇ ಹೋಗಿ ವ್ಯಾಕ್ಸಿನ್ ತಗೊಳ್ತೀನಿ.